ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ ಜಾರಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಾದ್ಯಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಂಘಟನೆಗಳು 3 ದಶಕಗಳಿಂದ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟವನ್ನು ಮಾಡಿದೆ. ಈ ಹೋರಾಟದ ಸಂದರ್ಭದಲ್ಲಿ 6 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ಬದುಕು ಜೀವನವನ್ನೇ ಕಳೆದುಕೊಂಡಿದ್ದಾರೆ. ಅನೇಕ ಲಾಠಿ ಪ್ರಹಾರಗಳಾಗಿದ್ದಾವೆ. ನೂರಾರು ಕೇಸ್ಗಳು ಈ ಹೋರಾಟದ ಸಂದರ್ಭದಲ್ಲಿ ದಾಖಲಾಗಿದ್ದಾವೆ. ಈ ಸಾವು ನೋವುಗಳು ಅತ್ಯಂತ ಸರಳವಾಗಿ ಸರ್ಕಾರ ಕಂಡಿದೆ ಮತ್ತು ಪರಿಶಿಷ್ಟ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮೀನಮೇಷವನ್ನು ಎಣಿಸ್ತಾ ಇದೆ. 2013ರಿಂದ 2018ರವರೆಗೆ ಆಡಳಿತದಲ್ಲಿದ್ದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸದಾಶಿವ ಆಯೋಗದ ವರದಿಯನ್ನು ತೆಗೆದು ನೋಡಲೇ ಇಲ್ಲ. ಸದಾಶಿವ ಆಯೋಗ 2004ರಲ್ಲಿ ಆರಂಭಗೊಂಡು 7 ವರ್ಷಗಳ ಕಾಲ ಅತ್ಯಂತ ವೈಜ್ಞಾನಿಕವಾಗಿ ಪರಿಣಿತವಾಗಿ ಇಡೀ ರಾಜ್ಯಾದ್ಯಂತ ಸರ್ವೆ ಮಾಡಿದೆ. ಈ ಸಂದರ್ಭದಲ್ಲಿ ಸದಾಶಿವ ಆಯೋಗ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ 1,58,000 ನೌಕರರು, ರಾಜ್ಯ ಸರ್ಕಾರದ ನೌಕರರು ಈ ಏನು ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಸದಾಶಿವರವರು 96.60 ಜನರನ್ನು ಸಮೀಕ್ಷೆ ಮಾಡಿ ವರದಿಯನ್ನು ಸಲ್ಲಿಸಿದೆ ಸರ್ಕಾರಕ್ಕೆ. ಅಂದರೆ ಅತ್ಯಂತ ವೈಜ್ಞಾನಿಕವಾಗಿ ಪರಿಣಿತವಾಗಿ ಸಮಾಧಾನಕಾರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಈ ವರದಿ ಸಲ್ಲಿಸಿದ ಮೇಲೆ 2012ರಲ್ಲಿ ವರದಿ ಸಲ್ಲಿಸಿ ಈಗಾಗಲೇ 8-4-12 ವರ್ಷ ಆಗಿದೆ ವರದಿ ಕೊಟ್ಟು. ರಾಜ್ಯ ಸರ್ಕಾರ ವರದಿಯನ್ನು ತೆಗೆದು ಕೂಡ ನೋಡಿಲ್ಲ ಸದಾಶಿವ ಆಯೋಗದ ವರದಿಯನ್ನು. ಆದರೆ ಸದಾಶಿವ ಆಯೋಗವನ್ನು ತೆಗೆದು ನೋಡಿದರೆ ಮತ್ತೊಂದು ಆಯೋಗವನ್ನು, ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ಮತ್ತೆ ಸಮೀಕ್ಷೆಗೆ ಮತ್ತೆ ದತ್ತಾಂಶವನ್ನು ಕೊಡಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ದೇವೆ ಅಂತ ಹೇಳಿದ್ರು. ನಾವು 2 ದಿನದ ಹಿಂದೆ ನಾಗಮೋಹನ್ ದಾಸರವರನ್ನು ಮಾದಿಗ ಸಮುದಾಯದ ಸ್ವಾಭಿಮಾನಿ ಒಕ್ಕೂಟದ ಪದಾಧಿಕಾರಿಗಳನ್ನೆಲ್ಲನೂ ಕೂಡ ಭೇಟಿ ಮಾಡಿದ್ವಿ. ಮತ್ತು ಅವರಿಗೆ ನಮ್ಮ ಮನವಿಯನ್ನು ಕೂಡ ಸಲ್ಲಿಸಿ ಜರೂರಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು, ಮತ್ತು ಸದಾಶಿವ ಆಯೋಗದ ವರದಿಯನ್ನು ತಾವು ಕನ್ಸಿಡರ್ ಮಾಡಬೇಕು ಅಂತ ಕೇಳಿದ್ವಿ. ಆ ಸಂದರ್ಭದಲ್ಲಿ ವ್ಯಕ್ತವಾದಂಥ ಮಾತುಗಳು ಏನಂದರೆ, ನಮಗೆ ಆ ಸಂದರ್ಭವನ್ನು ನೆನೆದು ಭಾಳ ನೋವಾಗ್ತದೆ. ಅವರಿಗೆ ಸಮೀಕ್ಷೆಗಳ ವರದಿಗಳೇ ಇಲ್ಲ. 2001ರಲ್ಲಿ ಇರತಕ್ಕಂಥ ಜನಗಣತಿ, ಅದು ಜಾತಿ ಗಣತಿ ಅಲ್ಲ. 2011ರಲ್ಲಾದದ್ದು 2001ರಲ್ಲಿ ಆದಂತಹ ಜನಗಣತಿ ಏನಿದೆ ಅದರಲ್ಲಿ ಜಾತಿ ಗಣತಿ ಇಲ್ಲ. ಇತ್ತ ಕಾಂತರಾಜ್ ವರದಿಯನ್ನು 2015ರಲ್ಲಿ ಕಾಂತರಾಜ್ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸರ್ಕಾರ ಕ್ಯಾಬಿನೆಟಲ್ಲಿಟ್ಟು ಬಿಡುಗಡೆ ಮಾಡಿ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿಲ್ಲ. ಸದಾಶಿವ ಆಯೋಗದ ವರದಿಯನ್ನು ಕೂಡ ಬಹಿರಂಗಪಡಿಸಿಲ್ಲ. ಈ ಸಂದರ್ಭದಲ್ಲಿ ಮತ್ತೊಂದು ಆಯೋಗವನ್ನು ನೇಮಕ ಮಾಡಿ ವಿಳಂಬ ನೀತಿಯನ್ನು, ವಿಳಂಬ ಧೋರಣೆಯನ್ನು, ವಿಳಂಬ ದ್ರೋಹವನ್ನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಇವರು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜಕ್ಕೆ ತೀವ್ರ ದ್ರೋಹವನ್ನು, ಅನ್ಯಾಯವನ್ನು, ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ನೇರವಾಗಿ ಹೇಳಬೇಕಾಗ್ತದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರ ಸರ್ಕಾರ ಬದ್ಧತೆಯಿಂದ
ಪ್ರಜಾಪ್ರಭುತ್ವದ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಗೌರವವನ್ನು ಕೊಡೋದಾದರೆ ನೀವು ಸದಾಶಿವ ಆಯೋಗವನ್ನು ಕೂಡಲೇ ಅನುಷ್ಠಾನ ಮಾಡಬೇಕು, ಜಾರಿ ಮಾಡಬೇಕು, ಒಳ ಮೀಸಲಾತಿಯನ್ನು ವರ್ಗೀಕರಣ ಜಾರಿ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಏನು ನಾಗಮೋಹನ್ ದಾಸರವರ ಆಯೋಗವನ್ನು ರಚನೆ ಮಾಡಿ 2 ತಿಂಗಳು ಟೈಮ್ ಕೊಟ್ಟಿದ್ದೀರಿ ನೀವು. ಈಗಾಗಲೇ 2 ತಿಂಗಳು ಮುಗಿತಾ ಬಂತು. ಜನವರಿ 12ಕ್ಕೆ 2 ತಿಂಗಳು ಮುಗಿದೋಗ್ತು. ಆದರೂ ಕೂಡ ವರದಿ ಕೊಟ್ಟಿಲ್ಲ. ಈ ತಿಂಗಳು 31ರವರೆಗೂ ಕೂಡ ರಾಜ್ಯ ಸರ್ಕಾರದ ನೌಕರರ ಅಂಕಿಅಂಶವನ್ನು ಸಂಗ್ರಹಕ್ಕೆ ನಾಗಮೋಹನ್ ದಾಸ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಈಗ ನಮಗೆ ಗೊಂದಲ ಏನಂದರೆ, ಮತ್ತೊಂದು ಸಮೀಕ್ಷೆ ಮಾಡೋಕ್ಕೆ ಆಯೋಗ ಹೊರಟಿದೆಯಾ ಸರ್ಕಾರ, ಅಥವಾ ಸಿದ್ದರಾಮಯ್ಯನವರ ಅವಧಿಯನ್ನು ಪೂರ್ಣ ಮಾಡೋದಕ್ಕೆ ವಿಳಂಬನೆ ಮಾಡ್ತಾ ಇದ್ದೀರಾ? ಇದು ಈ ಸಮಾಜಕ್ಕೆ ಮಾಡಿದಂಥ ದ್ರೋಹ. ಈ ಒಳ ಮೀಸಲಾತಿನಲ್ಲಿ ಬರೀ ಮಾದಿಗ ಸಮಾಜ ಅಲ್ಲ, ಅನೇಕ ಸಣ್ಣ ಸಣ್ಣ ಜಾತಿಗಳಿದ್ದಾವೆ. ಡೋಹರ, ಕಕ್ಕಯ್ಯ, ಸಮಗಾರ, ಮೋಚಿ, ಮಚಿಗ, ಈ ಥರ ಸಮಾಜಗಳಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಕೂಡ ಇಲ್ಲ, ಒಬ್ಬ ಕಾನಿಸ್ಟೇಬಲ್ ಕೂಡ ಇಲ್ಲ ಪಾಪ. ಅಂಥ ಒಂದು ಬರ್ಬರ ಸ್ಥಿತಿನಲ್ಲಿ, ಅಂಥ ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಮಾಜ 77 ವರ್ಷಗಳಿಂದ ಸ್ವಾತಂತ್ರ್ಯ ನಂತರ, ಸಂವಿಧಾನ ಜಾರಿಯಾದ ನಂತರ ಜೀವನ ಮಾಡ್ಕೆ ಬಂದಿದೆ. ಇನ್ನೆಷ್ಟು ದಿನ ನೀವು ಈ ಜನರನ್ನು ಕತ್ತಲಲ್ಲಿ ಇಡ್ತೀರಿ? ಈ ಸಮಾಜ ಒಳಕನ್ನು ಬಾಚುವಂಥ ಸಮಾಜ, ಗಬ್ಬು ಕೆಲಸವನ್ನು ಮಾಡುವಂಥ ಸಮಾಜ, ಮಲವನ್ನು ತಲೆ ಮೇಲೆ ಹೊರುವಂಥ ಸಮಾಜ ಇದು. ಮಹಾನಗರಗಳನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರ ಸಮಾಜ, ಬೀದಿ ಬದಿಗಳಲ್ಲಿ ಹಳ್ಳಿಗಳಲ್ಲಿ ಚಪ್ಪಲಿಗಳನ್ನು ಒಲಿಯುವಂತಹ ಮೋಚಿ ಸಮಾಜ ಇದು. ಜೀತಗಾರ ಮಾಡುವಂಥ ಸಮಾಜ. ಇಂಥ ಕೊಳಕು ಕುಕರ್ಮ ಕೆಲಸವನ್ನು ಮಾಡೋದಕ್ಕೆ ಈ ಸಮಾಜವನ್ನು ಅಂಟಿಸಿ ಈ ಸಮಾಜವನ್ನು ವಿಮೋಚನೆ ಮಾಡ್ತಾ ಇಲ್ಲ. ಏನು ಕಳೆದ 50 ವರ್ಷಗಳಿಂದ 5 ದಶಕಗಳಿಂದ ದಲಿತ ಚಳವಳಿ ರಾಜ್ಯದಲ್ಲಿ ಬಂದಿದೆ. ಅಂಬೇಡ್ಕರ್ ಹೆಸರಿನಲ್ಲಿ ಬದ್ಧತೆ, ಅಂಬೇಡ್ಕರ್ ಹೆಸರಿನಲ್ಲಿ ತತ್ವ ಸಿದ್ಧಾಂತ, ಅತ್ಯಂತ ಗುಲ್ಗಂಜಿ ಮಾಡುವಂಥ ಸಮಾಜ ಏನಿದೆ, ಸಂಘಟನೆಗಳೇನಿದ್ದಾವೆ, ಇವು ಕೂಡ ಸಮಾಜದ ಪರವಾಗಿ ವಾಯ್ಸ್ ಮಾಡಿಲ್ಲ, ಧ್ವನಿಯನ್ನು ಎತ್ತಿಲ್ಲ. ಈ ಧ್ವನಿ ಮಾಡುವಂಥ ಸಮಾಜನ ಒಂದು ಜಾತಿಗೆ ಅಂಟಿಸ್ತಾ ಇದ್ದಾರೆ. ನ್ಯಾಯ ಕೇಳೋದು ಅನ್ಯಾಯನ? ಒಳ ಮೀಸಲಾತಿಯನ್ನು ಕೊಡಿ, ಈ ಸಮಾಜಕ್ಕೆ ಸಮಾನತೆ ಸಿಕ್ಕಿಲ್ಲ, ಈ ಸಮಾಜಕ್ಕೆ ಸ್ವತಂತ್ರದ ಹಕ್ಕುಗಳು ಸಿಕ್ಕಿಲ್ಲ ಅಂತ ಹೇಳೋದಿದೆಯಲ್ಲ, ಸಾಮಾಜಿಕ ನ್ಯಾಯದ ಒಂದು ಭಾಗ ಇದು. ಅದನ್ನು ಯಾಕೆ ಒಪ್ಕೊಂತ ಇಲ್ಲ ನೀವು? ಸಂಘ ಸಂಸ್ಥೆಗಳು ಯಾಕೆ ಒಪ್ಕೊಂತ ಇಲ್ಲ? ಪ್ರಗತಿಪರ ಯಾಕೆ ಒಪ್ಕೊಂತ ಇಲ್ಲ? ಬುದ್ಧಿಜೀವಿಗಳು ಯಾಕೆ ಒಪ್ಕೊಂತ ಇಲ್ಲ? ಪತ್ರಕರ್ತರುಗಳು ಯಾಕೆ ಒಪ್ಕೊಂತ ಇಲ್ಲ? ಈ ಸಮಾಜದಲ್ಲಿ ಯಾರು ಬುದ್ಧಿಜೀವಿಗಳು, ವಿದ್ಯಾವಂತರು, ನಾಗರಿಕರು ಇಲ್ವಾ? ಈ ಸಮಾಜವನ್ನು ಮೇಲೆತ್ತಕ್ಕಂಥ ಉದಯವಂತಿಕೆ ನಿಮ್ಮಿಲ್ವಾ? ಇವತ್ತು ಬಾಬಾ ಸಾಹೇಬರ ಕಣ್ಣುಗಳಿಂದ, ಬಾಬಾ ಸಾಹೇಬರ ಹೃದಯದಿಂದ, ಬುದ್ಧನ ಹೃದಯದಿಂದ, ಬುದ್ಧರ ಕಣ್ಣುಗಳಿಂದ ಈ ಸಮಾಜವನ್ನು ನೋಡಬೇಕಾಗಿದೆ. ಕಟ್ಟಕಡೆ ಸಮಾಜವನ್ನು ಮೇಲೆತ್ತಬೇಕಾಗಿದೆ. ಕಟ್ಟಕಡೆ ಸಮಾಜವನ್ನು ಮುಖ್ಯ ವಾಹಿನಿಗೆ ತರಬೇಕಾಗಿದೆ. ಆ ಮೂಲಕ ಬೆಳಕನ್ನು ಚೆಲ್ಲಬೇಕಾಗಿದೆ. ಅಂಥ ಹೃದಯವಂತರು ಸತ್ತೋಗಿದೆ ನಿಮ್ಮ ಹೃದಯಗಳು. ಇಂಥ ಹೃದಯ ವಿದ್ರಾಹ ಸ್ಥಿತಿನಲ್ಲಿ ಈ ಸಮಾಜ ಏಕೆ ಬದುಕ್ತಾ ಇದೆ? ನ್ಯಾಯ ಕೇಳೋದು ಅನ್ಯಾಯನ? ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ಅನ್ಯಾಯಕ್ಕೊಳಗಾದರ ಪರವಾಗಿ ನ್ಯಾಯ ಕೇಳೋದು ತಪ್ಪ? ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ ಮರ್ಯಾದೆ ಇದ್ದರೆ ನೀವು ಕೂಡಲೇ ನಿಮಗೆ ಸಂವಿಧಾನಕ್ಕೆ ಗೌರವ ಕೊಡೋದಾದರೆ, ಸಾಮಾಜಿಕ ನ್ಯಾಯಕ್ಕೆ ಗೌರವ ಕೊಡೋದಾದರೆ, ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರ ತೀರ್ಪಿಗೆ ಗೌರವ ಕೊಡೋದಾದರೆ, ಸದಾಶಿವ ಆಯೋಗವನ್ನು ನೀವು ಕತ್ತಲೆಯಿಂದ ಬಿಡುಗಡೆ ಮಾಡಿ, ಸದಾಶಿವ ಆಯೋಗವನ್ನು ಕೂಡಲೇ ಬಿಡುಗಡೆ ಮಾಡಿ ನೀವು ನಾಗಮೋಹನ್ ದಾಸ್ ಆಯೋಗಕ್ಕೆ ಕಳಿಸ್ಕೊಡಿ, ಅಧಿಕೃತಗೊಳಿಸಿ. ಆಗ ಮಾತ್ರ ನಾಗಮೋಹನ್ ದಾಸ್ ಆಯೋಗಕ್ಕೆ ಅಂಕಿಅಂಶಗಳು ದೊರಕ್ತವೆ. ಕೂಡಲೇ ಸದಾಶಿವ ಆಯೋಗ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಫೆಬ್ರವರಿ 19ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ 10,000 ಜನರು ಸೇರಿ ವಿವಿಧ ಸಂಘಟನೆಗಳಿಂದ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಂಘಟನೆಗಳಿಂದ, ಮಾದಿಗ ಸಮುದಾಯದ ಸ್ವಾಭಿಮಾನಿ ಒಕ್ಕೂಟದಿಂದ ಬೃಹತ್ ಸಮಾವೇಶವನ್ನು ಮಾಡ್ತೇವೆ. ಇದೇ ತಿಂಗಳು 29ನೇ ತಾರೀಕಿನಂದು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ನಿರಂತರವಾಗಿ ಹೋರಾಟ ಮಾಡ್ತೇವೆ. ಸಮಾಜದ ಎಲ್ಲ ಪ್ರಗತಿಪರರು ಮತ್ತು ಸಮಾನ ಮನಸ್ಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಒಂದು ಕತ್ತಲೆಯಲ್ಲಿ ಇರ್ತಕ್ಕಂಥ ಸಮಾಜವನ್ನು ಮೇಲೆತ್ತಬೇಕು.
ಈ ಅನ್ಯಾಯಕ್ಕೊಳಗಾದಂಥ ಸಮಾಜವನ್ನು ಮೇಲ್ಕೆತ್ತಬೇಕು ಅಂತೇಳಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಸಮಾಜದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕೂಡಲೇ ಸದಾಶಿವ ಆಯೋಗವನ್ನು ನೀವು ಸಂವಿಧಾನ ಕ್ಯಾಬಿನೆಟಲ್ಲಿ ಇಟ್ಟು ನೀವು ಅದನ್ನು ಅಪ್ರೂವ್ ಮಾಡಿ ಕೂಡಲೇ ನಾಗಮೋಹನ್ ದಾಸ್ ಕಮಿಟಿಗೆ ಕಳಿಸ್ಕೊಡ್ಬೇಕು ಅಂತ ನಾನು ಆಗ್ರಹಪೂರ್ವಕ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ